ಎಲ್ಲ ಶಾಲಾ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನು 5th 8th 9th 10th ವಿದ್ಯಾರ್ಥಿಗಳಿಗೆ ಬೋರ್ಡಿಂದ ಎಕ್ಸಾಮ್ ಪೇಪರ್ಸ್ ಬರ್ತಾಯಿತ್ತು, ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿತ್ತು. ಇನ್ಮೇಲಿಂದ ಅದು ಇರೋದಿಲ್ಲ. ಯಾಕಂದರೆ ಇದನ್ನು ಕಂಪ್ಲೀಟಾಗಿ ಹೈಕೋರ್ಟು ಬೇಡ ಬೋರ್ಡ್ ಎಕ್ಸಾಮ್ಸ್ ಅಂತ ಹೇಳಿ ಆದೇಶನ ಹೊರಡಿಸಿದೆ. ಸೊ ಒಂದು ಥರ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬರು ಇದ್ರ ಮೇಲೆ ಕೇಸ್ ಹಾಕಿದ್ರು ಆಯಿತಾ, ನಾವು ಮಾಡೋವಂಥ ಟೀಚಿಂಗೇ ಬೇರೆ ಥರ ಇರುತ್ತೆ, ನಮ್ಮ ಟೀಚಿಂಗ್ ಪ್ಯಾಟ್ರನ್ನೇ ಬೇರೆ ಥರ ಇರುತ್ತೆ, ಬಟ್ ಬೋರ್ಡಿಂದ ಬರೋವಂಥ ಎಕ್ಸಾಮ್ ಕ್ವಶನ್ಸೇ ಬೇರೆ ಥರ ಇರುತ್ತೆ, ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಕೇಸ್ ಹಾಕಿದ್ರು. ಅದಕ್ಕೆ ಇವಾಗ ಒಳ್ಳೆಯ ಡಿಸಿಷನ್ ಬಂದಿದೆ ಆಯಿತಾ ಹೈಕೋರ್ಟಿಂದ. ಏನಂದರೆ ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಇರೋದಿಲ್ಲ, ಏನೊಂದು ಶಫಲ್ ಮಾಡಿ ಬೇರೆ ಸ್ಕೂಲವ್ರು ಇಲ್ಲಿಗೆ ಬಂದು ಬರೀಬೇಕು, ಇಲ್ಲಿಂದ ಬೇರೆ ಸ್ಕೂಲಿಗೆ ಹೋಗಿ ಬರೀಬೇಕು. ಹಾಗೆ ಎಕ್ಸಾಮ್ ಪೇಪರ್ಸು ಕ್ವಶನ್ ಪೇಪರ್ಸ್ ಏನು ಬೋರ್ಡಿಂದ ಬರ್ತಾಯಿತ್ತು, ಅದ್ರ ರೆಫರೆನ್ಸ್ ಇಟ್ಕೊಂಡು ಏನು ಓದಿ ಇವಾಗ ಪ್ರಿಪೇರ್ ಆಗ್ತಾಯಿದ್ರು. ಇನ್ಮೇಲಿಂದ ಆ ಥರ ಆಗೋ ಅವಶ್ಯಕತೆ ಇಲ್ಲ. ಏನಂದರೆ ಡೈರೆಕ್ಟಾಗಿ ಶಾಲಾ ಮಟ್ಟದಲ್ಲಿ ಅಂದರೆ ಶಾಲೆ ಕಡೆಯಿಂದನೇ ಕ್ವಶನ್ಸ್ ಪೇಪರ್ ರೆಡಿ ಆಗುತ್ತೆ. ಅದಕ್ಕೆ ಈ ಎಕ್ಸಾಮ್ಸ್ ಅವರು ಇವಾಗ ಶಾಲೆ ಮಟ್ಟದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇನ್ಮೇಲಿಂದ ಬೋರ್ಡ್ ಎಕ್ಸಾಮ್ಸ್ ಇರೋದಿಲ್ಲ, ಏನು ಅವಶ್ಯಕತೆಯೂ ಇರಲಿಲ್ಲ ಅನಿಸುತ್ತೆ. ಸೊ ಬೋರ್ಡ್ ಎಕ್ಸಾಮ್ಸ್ ಮಾಡೋದು ಅಂತ ಏನು ನೆಸೆಸಿಟಿ ಇಲ್ಲ. ಹಾಗೆ ಟೀಚಿಂಗ್ ಪ್ಯಾಟ್ರನ್ ಕೂಡ ಶಾಲೆಯಿಂದ ಶಾಲೆಗೆ ತುಂಬ ಚೇಂಜಸ್ ಆಗಿರೋದ್ರಿಂದ ಸೊ ಬೋರ್ಡ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡದೇ ಇರೋದೆ ಸರಿ ಬಿಟ್ಟು ಅಫಿಷಿಯಲಾಗಿ ಗೌರ್ಮೆಂಟೇ ಅನೌನ್ಸ್ ಮಾಡಿದೆ. ಹೋಪ್ ಇದು ಎಷ್ಟೋ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯಾಗಿರುತ್ತೆ, ಹಾಗೆ ಶಿಕ್ಷಕರಿಗೂ ತುಂಬ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಎಕ್ಸಾಮು ಬೋರ್ಡಿಂದ ಬರಲ್ಲ ಅಷ್ಟೇ, ಎಕ್ಸಾಮೇ ಇರಲ್ಲ ಅಂತಲ್ಲ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ, ಒಳ್ಳೆ ಮಾರ್ಕ್ಸ್ ತೆಗೀರಿ, ಚೆನ್ನಾಗಿ ಭವಿಷ್ಯನ ರೂಪಿಸ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.